Okay, Prajwal Devanna has been suspended from the JDS. That's the big news we have coming in right now. Prajwal Devanna, remember, is the sitting Hassan MP. He was also the party's nomination for the seat of Hassan. He's been suspended right now from the JDS. Again, the accusation against him is that he's been accused of abusing several women, that there are hundreds of videos. This is a story that's been building up over the last year. However, it's only in the last week. Okay, we'll just bring you the details. Take a look. ಈ ದಿನ ನಮ್ಮ ರಾಜ್ಯ ಕೋರ್ ಕಮಿಟಿಯ ಸಭೆಯನ್ನ ಕರೆದಿದ್ದೇವೆ. ಇದಾದ ನಂತರ ಮೇ 7ನೇ ತಾರೀಕು ನಡೀತಾ ಇರತಕ್ಕಂತ 14 ಲೋಕಸಭಾ ಕ್ಷೇತ್ರಗಳ ನಮ್ಮ ಪಕ್ಷದ ಅಧ್ಯಕ್ಷರುಗಳು, ವಿಧಾನಸಭೆಯಲ್ಲಿ ಅಭ್ಯರ್ಥಿಗಳಾಗಿದ್ದಂಥವರು, ಈಗಾಗಲೇ ಉಸ್ತುವಾರಿಗಳನ್ನ ನೇಮಕ ಮಾಡಿದ್ದು, ಚುನಾವಣೆಗೋಸ್ಕರ ಉಸ್ತುವಾರಿಗಳು, ಎಲ್ಲ ಪ್ರಮುಖರನ್ನು ಕೂಡ ಒಂದು ಸಭೆಯನ್ನ ಇಲ್ಲೇ ಕರೆದಿದ್ದೇವೆ. ಕಮಿಟಿ ಚೇರ್ಮನ್ ಜಿಟಿ ದೇವೇಗೌಡ ಸ್ಪೀಕಿಂಗ್. ಈಗ ನಿಮ್ಮ ಸಭೆ ಮುಗಿದ ಕೂಡಲೇ ಆ ಸಭೆ ಪ್ರಾರಂಭ ಆಗ್ತಾ ಇದೆ. ಎಲೆಕ್ಷನ್ ಇಸ್ ಆನ್ May 7th and ಇವತ್ತಿನ there was a meeting that was concluded just now and we have just started with the press conference. ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರತಕ್ಕಂತ 28 ಲೋಕಸಭೆಗಳಲ್ಲಿ 14 ವಿಧಾನಸಭಾ ಕ್ಷೇತ್ರಗಳ ಲೋಕಸಭಾ ಕ್ಷೇತ್ರಗಳ ಚುನಾವಣೆ ಮುಗಿದು ಉಳಿದಿರ್ತಕ್ಕಂಥ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕದ The first phase election has gone over and the second phase of Karnataka election are about to approach. ನಮ್ಮ ಜಾತ್ಯತೀತ ಜನತಾದಳ ಪಕ್ಷ, Ours is a secular party, JDS. ಪಕ್ಷದ ಅಭ್ಯರ್ಥಿಗಳು ಏನಿದ್ದಾರೆ, The alliance of the BJP. ನಮ್ಮ ಪಕ್ಷ ಯಾವ ರೀತಿ And for the victory ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡ್ತಾ in this ಇದ್ದಾರೆ, election, we are all working together, the JDS and BJP leaders. ಕುಂದುಕೊರತೆಗಳಿದ್ರೆ ಅದನ್ನು ನಿವಾರಣೆ ಮಾಡ್ತಕ್ಕಂಥದ್ದು. ಉಳಿದಿರ್ತಕ್ಕಂಥ 5-6 ದಿನಗಳಲ್ಲಿ 7ನೇ ತಾರೀಕಿನವರೆಗೆ ಬೂತ್ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರು ನಿಯೋಜನೆ ಮಾಡಿ ಚುನಾವಣೆಯನ್ನ ಬಹಳ ಯಶಸ್ವಿಯಾಗಿ ಒಗ್ಗಟ್ಟಾಗಿ in phase of poll, ಸಣ್ಣ ಪುಟ್ಟ ತೊಡಕುಗಳು ಏನು ಕೂಡ party workers, the JDS and both BJP workers will be on ground for the victory of the other seats. ಎಲ್ಲವನ್ನ ಗೆದ್ದು ನರೇಂದ್ರ ಮೋದಿ ಅವರನ್ನ We ಪ್ರಧಾನಿ will win ಮಾಡಬೇಕು all ಅಂತ the ಹೇಳಿ seats to make Prime Minister Narendra Modi a PM for the third time. ಏಕೈಕ ಗುರಿ ಏನಿದೆ, It's also a goal of our Devegowda ji. ಇದಕ್ಕೋಸ್ಕರ ಇವತ್ತು ಈ ಸಭೆಯನ್ನ ನಾವು ಕರೆದು ಕೋರ್ ಕಮಿಟಿಯಲ್ಲಿ ಎಲ್ಲ 14 ಲೋಕಸಭಾ ಕ್ಷೇತ್ರಗಳ ವಿಷಯದ ಬಗ್ಗೆ ಚರ್ಚೆಯನ್ನ ಮಾಡಿದ್ದೇವೆ. In the core committee meeting, we have discussed about all the 16 seats elections. ಆಯಾ ಕ್ಷೇತ್ರದಲ್ಲಿ ಇದ್ದು ಮಾಡಬೇಕು ಅಂತಕ್ಕಂಥದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು, ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜಯೇಂದ್ರ ಅವರು, ಅವ್ರ ಜೊತೆನೂ ಕೂಡ ಮುಕ್ತವಾಗಿ ಮಾತಾಡಿ ಮತ್ತೊಮ್ಮೆ ಮಧ್ಯಾಹ್ನದ ನಂತರ ಭಾರತೀಯ ಜನತಾ ಪಕ್ಷದ ಮುಖಂಡರ ಜೊತೆನೂ ಕೂಡ ಇವತ್ತೇನು ನಮ್ಮ ಕೋರ್ ಕಮಿಟಿಯಲ್ಲಿ ನಡೆದಿರ್ತಕ್ಕಂಥ ವಿಚಾರಗಳಿದ್ದಾವೆ ಅದನ್ನು ಚರ್ಚೆ ಮಾಡ್ತಕ್ಕಂಥ ವಿಚಾರವನ್ನು ಕೂಡ ಇವತ್ತು ಹಮ್ಮಿಕೊಂಡಿದ್ದೇವೆ. We will be discussing with the BJP State President B.Y. Vijayendra of what exactly we have spoken in the core committee meeting. ಬಹಳ ವಿಶದವಾಗಿ ಚರ್ಚೆ ನಡೆದಿದೆ, ತೀರ್ಮಾನ ಮಾಡಿದ್ದೇವೆ. ಅದರ ಜೊತೆಯಲ್ಲೇ ಮೆಂಬರ್ಶಿಪ್ ಅನ್ನು ಕೂಡ ಮಾಡಬೇಕು ಅಂತಕ್ಕಂಥ ಸಬ್ಜೆಕ್ಟ್ ಕೂಡ ಇದೆ. ಅದಕ್ಕೆ ಮತ್ತೊಂದು ಸಭೆಯನ್ನು ಚುನಾವಣೆ ಮುಗಿದ ನಂತರ ಪ್ರತ್ಯೇಕವಾಗಿ ಕರೆದು ರಾಜ್ಯದಲ್ಲಿ ಮೆಂಬರ್ಶಿಪ್ ಅನ್ನು ನೋಂದಾಯಿಸ್ತಕ್ಕಂಥ ವಿಷಯನ ಕೂಡ ಮುಂದೂಡಿದ್ದೇವೆ. ಮತ್ತೊಂದು ವಿಚಾರ, ಹಾಸನದಲ್ಲಿ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಪ್ರಜ್ವಲ್ ಅವರ ಮೇಲೆ ಬಂದಿರತಕ್ಕಂಥ ಆರೋಪದ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರ Hassan MP Prajwal Devanna, for which the state government has formed a SIT and the investigation has begun, and we, the JDS party,
welcome this. ತನಿಖಾ ವರದಿ ಯಾವುದೂ ಕೂಡ ಬಂದಿಲ್ಲ. ತನಿಖೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ The investigation is on, the report is yet to come out. ಅದಕ್ಕೆ ವಿರುದ್ಧವಾದಂತ And since the investigation is on, we will not speak anything against such investigation. ಆ ತನಿಖೆಗೆ ಸಂಪೂರ್ಣವಾದಂತ ಸಹಕಾರವನ್ನು ಕೊಡಬೇಕು. We will provide our support for the investigation, and we have made this big decision today. ಇವತ್ತೇನು ಮಹಿಳೆಯರ ಬಗ್ಗೆ ಒಂದು ಅಪಮಾನ ಆಗಿದೆ ಅಂತೇಳಿ, and what has been discussed about the insult to the woman and the allegation that is being made in this regard, ಪಕ್ಷದಿಂದ ಅಮಾನತು ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನ we have decided that the Prajwal Revanna will be suspended. ಅಧ್ಯಕ್ಷರಾಗಿರ್ತಕ್ಕಂಥ ಎಚ್.ಡಿ. ದೇವೇಗೌಡರಿಗೆ This is a decision made by, ಲೋಕಸಭಾ ಸದಸ್ಯರಾಗಿರೋದ್ರಿಂದ we had requested about this to our Devegowda ji. ಈ ಕೂಡಲೇ ಅವರನ್ನು ಅಮಾನತು ಮಾಡಬೇಕು ಅಂತ ಹೇಳಿ ಅವರಲ್ಲಿ ಮನವಿಯನ್ನ ಮಾಡಿದ್ದೇವೆ, ಶಿಫಾರಸನ್ನು ಕೂಡ ಮಾಡಿದ್ದೇವೆ. We have demanded and have requested as well to Devegowda ji to suspend Prajwal Revanna. ಎಲ್ಲ ವಿಚಾರಗಳನ್ನು ಕೂಡ ತಾವು ತಿಳಿಸ್ತಾರೆ. ಅದು ಈಗಲೇ ಬರುತ್ತೆ ಅವ್ರಿಗೆ. ನಿಮ್ಮ ಪತ್ರಿಕೆ ಮುಗಿಯೋದ್ರೊಳಗಡೆ ಅಮಾನತುಗೊಳಿಸ್ತಾ ಇದ್ದೇವೆ ಹೇಳ್ತಾರೆ ಎಲ್ಲ. ಒಂದೇ ನಿಮಿಷ. SITಯ ತನಿಖೆಗೆ ಆದೇಶ ಸರ್ಕಾರದಿಂದ ಆಗಿದೆ. SIT ತನಿಖೆಯಲ್ಲಿ ಬರ್ತಕ್ಕಂಥ ವರದಿ ಏನ್ ಬರುತ್ತೆ ಅದ್ರ ಮೇಲೆ ಅವರ ಎಷ್ಟು ವರ್ಷ ನಾವು ಸಸ್ಪೆಂಡ್ ಮಾಡಿದ್ದೇವೆ ಅಂತಕ್ಕಂಥ ವಿಷಯ ಅದ್ರ ಮೇಲೆ ನಿಂತಿದೆ. ಇಲ್ಲಿ ಈ ಒಂದು ತೀರ್ಮಾನವನ್ನ ನಮ್ಮ ಕೋರ್ ಕಮಿಟಿಲಿ ಮಾಡಿರ್ತಕ್ಕಂಥ ಉದ್ದೇಶ, JDS ಪಕ್ಷ ಯಾವುದೇ ಕಾರಣಕ್ಕೂ ಯಾವುದೇ ಮಹಿಳೆಯರಿಗೆ ಅನ್ಯಾಯ ಆಗ್ತಕ್ಕಂಥದಕ್ಕೆ ನಮ್ಮ ಪಕ್ಷ ಅದರ ವಿರೋಧ ಇದೆ ನಮ್ದು. SIT probe report and the government action will decide till then he will be suspended. ಮಟ್ಟದಲ್ಲಿ ಚುನಾವಣೆಗಳಿಗೆ and what has been spoken about the women, ಹೋಗ್ತಕ್ಕಂಥ ಮತದಾನಕ್ಕೆ the party takes it seriously ಈ ಒಂದು about the women. ಪೆನ್ ಡ್ರೈವ್ನ ಬಿಡುಗಡೆ ಆಗಿರ್ತಕ್ಕಂಥದ್ದು 5 ದಿವಸಗಳ ಕಾಲ ಪ್ರಾರಂಭಿಕದಲ್ಲಿ ಏನಂತ ದೊಡ್ಡ ಮಟ್ಟದಲ್ಲೂ ಚರ್ಚೆಗಳು ಆಗಲಿಲ್ಲ. ರಾಜ್ಯದಲ್ಲಿ ಸಾರ್ವಜನಿಕವಾಗಿ ಯಾವುದೇ ರೀತಿಯ ಈ ಒಂದು ಘಟನೆಗಳಲ್ಲಿ ಏನಾದರೂ ಹಿಂಸೆಗೆ ಒಳಗಾದಂಥವರು ಇಲ್ಲಿಯವರೆಗೆ ಯಾರು ಸರ್ಕಾರದ ಮುಂದೆ ದೂರು ಕೊಟ್ಟಿಲ್ಲ. ಸರ್ಕಾರ ಮಹಿಳಾ ಆಯೋಗದ ಅಧ್ಯಕ್ಷ ಕ್ಯಾಸೆಟ್ ಏನೋ ರಿಲೀಸ್ ಮಾಡ್ಕೊಂಡಿದ್ದಾರೆ, ಪೆನ್ ಡ್ರೈವ್. The first 5 days after pen drive surfaced, it did not get discussed. Nobody also gave a complaint to this government. ಅದಕ್ಕಿಂತ ಮುಂಚೆ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು, the women commission chief had also written a letter. ಬರೆದಿರೋದು ಯಾವತ್ತು? When did she write a letter? 5ನೇ ತಾರೀಕು 26ನೇ ತಾರೀಕು ಬರೆದಿದ್ದಾರೆ. She's written the letter around 26th or 25th. ಅದೆಂತದೋ ಎಕ್ಸ್ ಅಂತಕ್ಕಂಥ ಇದೆಯಲ್ಲ ನಿಮ್ಮ ಟ್ವೀಟ್ ಮಾಡೋದು, ಅದರಲ್ಲಿ ಮುಖ್ಯಮಂತ್ರಿಗಳು SITಯ ಒಂದು ತನಿಖೆಗೆ ರಚನೆ ಮಾಡತಕ್ಕಂಥ ಘೋಷಣೆ ಮೊದಲೇ ಮಾಡಿಬಿಟ್ಟಿದ್ದಾರೆ. ಆ ಆಯೋಗದ ಅಧ್ಯಕ್ಷರು SIT formation ಮಾಧ್ಯಮದಲ್ಲಿ ಹೇಳಿದ್ದಾರೋ, ಅವ್ರು ಪತ್ರ ಬರೆದಿದ್ದಾರೋ, ಪತ್ರ ಸಾರಾಂಶ ಏನಿದೆ ಬಹುಶಃ ನಿಮ್ಮೆಲ್ಲರ ಮುಂದೆ ಇರಬಹುದು. ನಾನು ಅವೆಲ್ಲ ನೋಡ್ಲಿಕ್ಕೆ ಹೋಗಿಲ್ಲ. ನಂತರ 28ನೇ ತಾರೀಕು on 28th ಬೆಂಗಳೂರಿನಲ್ಲಿ ಕೂತ್ಕೊಂಡು ಒಂದು ಮಹಿಳೆಯಿಂದ ಇಲ್ಲಿ ಮುಖಾಂತರ ಒಂದು ಕಂಪ್ಲೇಂಟ್ ಅನ್ನ ಇಲ್ಲಿ ಟೈಪ್ ಮಾಡಿಸ್ಕೊಂಡು through one woman a complaint was been written. ಅಲ್ಲಿ ಟ್ರಾನ್ಸ್ಫರ್ ಮಾಡಿದ್ದಾರೆ, ವರ್ಗಾಯಿಸಿದ್ದಾರೆ ಕೇಸ್ನ. ಯಾರ್ಯಾರು ಕೂತ್ಕೊಂಡು ಪಾಪ ಹೆಣ್ಮಗಳ ಕೈಯಲ್ಲಿ ಬರ್ಸ್ಕೊಂಡಿದ್ದಾರೆ ಇಲ್ಲಿ ಬೆಂಗಳೂರು ನಗರದಲ್ಲಿ, ಯಾರು ಅವ್ರನ್ನ ಕರ್ಕೊಂಬಂದು ಕೂರಿಸ್ಕೊಂಡಿದ್ರು ಆ ಬರೆಸ್ಬೇಕಾದ್ರೆ. ಯಾಕೆಂದರೆ ಕಂಪ್ಲೇಂಟಲ್ಲಿ ಇರ್ತಕ್ಕಂಥದ್ದು 2012-13
ರೇವಣ್ಣ ಅವ್ರ ಮನೆಯಲ್ಲಿ ಕೆಲಸದಲ್ಲಿದ್ದಂಥ ಹೆಣ್ಣು ಮಗಳು ಅವ್ರ ನೆಂಟರು ಅಂತಲೇ ಇದೆ, ಅವರ ಸಂಬಂಧಿಕರು ಅಂತ. ಅಲ್ವೇ 13 is when the woman was in Revanna's house working at that place. But I know who has made this woman to write a complaint, and then further it was transferred. ಈಗ ಚುನಾವಣೆ ನಂತರ Now because the ಚುನಾವಣೆಯ ಪ್ರಕ್ರಿಯೆಗಳಲ್ಲಿ election, ಮತದಾನಕ್ಕೆ 5 ದಿವಸದ ಮುಂಚೆ ಈ ಪೆನ್ ಡ್ರೈವ್ ಏನ್ ಬಿಟ್ಟಿದ್ದಾರೆ ಮಹಾನ್ ನಾಯಕರು. this pen drive ಅದ್ರ has ಮೇಲೆ by this great leader. ಸಾರ್ವಜನಿಕರಿಂದ ಪ್ರತಿಭಟನೆ ವ್ಯಕ್ತವಾಗಲಿಲ್ಲ. ಅದರ ಬಗ್ಗೆ ಚರ್ಚೆಗಳು ಪ್ರಾರಂಭ ಮಾಡಿಸಿದ್ರು. ಚುನಾವಣೆಯಲ್ಲಿ ನಮ್ಮ ಮೈತ್ರಿ ಸರ್ಕಾರಕ್ಕೆ ಸೋಲ್ ತರಬೇಕು ಅನ್ನೋದಕ್ಕೆ ಪಾಪ ಕುತಂತ್ರ ನಡೆಸಿದ್ದಾರೆ. ಚುನಾವಣೆ ಮುಗಿದ ಮೇಲೆ 28ನೇ ತಾರೀಕು ಈ ಒಂದು ಕಂಪ್ಲೇಂಟ್ ತಗೊಂಡು 2012-13 ಪ್ರಕರಣ, ಇದರ ಮೇಲೆ FIR ಇರೋದು, ಅದನ್ನ SIDಗೆ ರೆಫರ್ ಈಗ ಮಾಡಿದ್ದಾರೆ. SITಯ ರಚನೆಯನ್ನ ಈ ಕಂಪ್ಲೇಂಟ್ ಬರೋದಕ್ಕಿಂತ 3 ದಿವಸ ಮುಂಚೆನೇ ಮುಖ್ಯಮಂತ್ರಿಗಳು ಎಕ್ಸ್ನ ಮುಖಾಂತರ ರಾಜ್ಯದ ಜನತೆಗೆ ತಿಳಿಸಿದ್ದಾರೆ. ಕಂಪ್ಲೇಂಟೇ ಬರುತ್ತೆ ಸಾರ್ವಜನಿಕವಾಗಿ. ಮಹಿಳಾ ಆಯೋಗದ ಅಧ್ಯಕ್ಷರು ಈ ಪೆನ್ ಡ್ರೈವ್ನ ರಿಲೀಸ್ ಮಾಡಿತಲ್ಲ, ಅದರ ಆಧಾರದ ಮೇಲೆ ಮುಖ್ಯಮಂತ್ರಿಗಳಿಗೆ ಗಮನ ಸೆಳೆದಿದ್ದಾರಲ್ವೇ. On the basis of the Women Commission letter is when the CM has formed an SIT. ಮಹಿಳಾ ಆಯೋಗದ ಅಧ್ಯಕ್ಷರು ಯಾರು ಅವ್ರನ್ನ ನೇಮಕ ಮಾಡಿರೋದು? Who has appointed the state Women Commission FIR ನ ಅರಿಯೋದಕ್ಕಿಂತ ಮುಂಚೆನೆ and who made to write this letter? ಈ ನಾಡಿನ ಹೆಣ್ಣು ಮಕ್ಕಳ ಬಗ್ಗೆ ತುಂಬಾ ಗೌರವ ಇಟ್ಕೊಂಡಿರ್ತಕ್ಕಂಥವ್ರು. The CM has a huge respect for this state women. ಈ ಪೆನ್ ಡ್ರೈವ್ That without any, ಮಹಿಳಾ ಆಯೋಗದವರು ಅಂತ before the complaint was filed, ತಗೊಂಡು SIT has already made this whole decision. ಇವ್ರ ಮನೇಲಿ ಕೆಲಸದಲ್ಲಿ ಇದ್ದವ್ರಿಗೆ ಇಲ್ಲ. ಇದೆಲ್ಲ SIT ತಗೊಂಡಿದ್ದಾರೆ ತನಿಖೆ ಮಾಡಲಿಕ್ಕೆ. ನಮ್ಮ ಸ್ವಾಗತ ಇದೆ. Anyways, we welcome the SIT investigation. ವೈಲ್ಡ್ ವಿಂಡಲ್ಲಿ ಹೋಗಿದ್ದಾರೆ, ಪಾಪ ಅಲ್ಲೇ ಕೂತಿದ್ದಾರೆ. ಈಗ ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಸನದಲ್ಲೇ ಠಿಕಾಣಿ ಹೂಡಿದ್ದಾರೆ. ಬಹಳ ಸಂತೋಷ. ಎಷ್ಟು ಬೇಗ ಇದರ ಸತ್ಯಾಂಶಗಳು ಹೊರಗೆ ತರ್ತಾರೆ ಆ ಅಧಿಕಾರಿಗಳನ್ನೂ ಅಭಿನಂದಿಸೋಣ, ಈ ಸರ್ಕಾರನೂ ಅಭಿನಂದಿಸೋಣ. ಪಾಪ ಅವ್ರಲ್ಲಿರ್ತಕ್ಕಂಥ ಕಾಳಜಿ ಅಭಿನಂದಿಸೋಣ. ಇಲ್ಲಿ ನೀವೇನು ಹೇಳ್ತಾ ಇದ್ದೀರಿ, ಎಷ್ಟು ದಿವಸದವರೆಗೆ ಅಮಾನತ್ತು ಅಂತ ಹೇಳಿ ಸಸ್ಪೆಂಡ್ ಮಾಡ್ತಕ್ಕಂಥದ್ದು, ಇದು SITಯ ತನಿಖೆಯಲ್ಲಿ ಪ್ರಜ್ವಲ್ ಅವರ ಪಾತ್ರ ಏನಿದೆ ಅಂತಕ್ಕಂಥ ವರದಿ ಬರೋವರೆಗೂ ಸಸ್ಪೆನ್ಷನ್ ಇದೆ. The suspension will continue till the investigation comes out of the SIT. ಹೇಳ್ತಾರೆ ಒಂದು ನಿಮಿಷ ಹೇಳಿ, ಏನು ಇಷ್ಟೊಂದು ಆತರ ಬೆಳಗ್ಗೆಯಿಂದ ನಾನು ನೋಡ್ತಾ ಇದ್ದೀನಿ. ನಾನು ಮೀಟಿಂಗ್ ಮಾಡಕ್ಕೆ ಬಿಡ್ತಾ ಇಲ್ಲ. ಪ್ರೊಟೆಸ್ಟ್ ಮಾಡ್ತಾರೆ ಕಾಂಗ್ರೆಸ್ನವರು. ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಬಟ್ ಇದು ರಾಜ್ಯಕ್ಕೆ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರೋದನ್ನು ನೋಡಿದ್ರೆ ಮಹಿಳೆಯರ ಸುರಕ್ಷತೆ, ಮಹಿಳೆಯರ ಮೇಲೆ ಗೌರವ ಇದನ್ನು ನಾನು ಅದಕ್ಕೆ ಈಗ ಬರ್ತೀನಿ ನಾನು ಅದಕ್ಕೆ ಬೆಳಗ್ಗೆ ನಿಮ್ಗೆ ಹೇಳಿದೆ. ಹೇಳ್ತಾರೆ ಆಮೇಲೆ ಕೇಳಿ ಯಾಕೆ ಇಷ್ಟೊಂದು ಡಿಸ್ಟರ್ಬ್ ಮಾಡ್ತೀನಿ. ನಾನು ನಮ್ಮ ಸಭೆ ಮುಗಿದ ಮೇಲೆ 1 ಗಂಟೆ ಅಲ್ಲ 2 ಗಂಟೆ ನಿಮ್ ಜೊತೆ ಕೂತ್ಕೊತೀನಿ ಅಂತೆ. ನಾನು ಕದ್ದು ಹೋಗೋನಲ್ಲ, ಬರೀ ಎದುರಿಸೋದಲ್ಲ, ಇಂಥ ಒಂದು ಘಟನೆಗಳ ಮುಖಾಂತರ ನಮ್ಮ ಕುಟುಂಬದ ವರ್ಚಸ್ಸನ್ನ ಸಂಪೂರ್ಣ ಹಾಡು ಮಾಡಬೇಕು ಅಂತಕ್ಕಂಥದ್ದು ಒಂದು ಹುನ್ನಾರ ಇದೆ. ಇಲ್ಲಿ ಇರ್ತಕ್ಕಂಥದ್ದು ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು ಅನ್ನೋದಲ್ಲ. ಈ ಒಂದು ಹೆಸರನ್ನ ಕುಮಾರಸ್ವಾಮಿ ಹೆಸರನ್ನ ಪದೇ ಪದೇ ಮಾಧ್ಯಮದ ಮುಂದೆ ಯಾರು ತಂದಿದ್ದಾರೆ? ದೇವೇಗೌಡರಿಗೂ ಕುಮಾರಸ್ವಾಮಿಗೂ ಸಂಬಂಧ ಈ ಪ್ರಕರಣ. ನರೇಂದ್ರ ಮೋದಿ ಅವರನ್ನ ಪ್ರಜ್ವಲ್ ರೇವಣ್ಣರನ್ನ ಟ್ಯಾಗ್ ಮಾಡಿ ಇಡೀ ದೇಶದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿತಾ ಇದೆ. ಸಂಬಂಧ ಏನು, ಪಾತ್ರ ಏನಿದೆ, ಇದೆಲ್ಲ ಒಂದು ಭಾಗ ಚರ್ಚೆ ಮಾಡ್ತೀವಿ. ಅಮಾನತು ಎಷ್ಟು ದಿವಸ ಅಂತಕ್ಕಂಥದ್ದು ಹೇಳಿದ್ದೀರಿ, ಇದು ಇಷ್ಟೇ. ತಪ್ಪಿತಸ್ಥ ಅಂತ ಬಂದಾಗ ಪರ್ಮನೆಂಟ್ ಆಗೇನೆ ಅಮಾನತುಗೊಳಿಸ್ತೀವಿ.
ಮುಗಿಸಲಿ ಆಮೇಲೆಲ್ಲ. ನಾನು 5 ನಿಮಿಷದಲ್ಲಿ ಆಗಲ್ಲ ಇದು. ಬೇಕಾದ್ರೆ ಡೈರೆಕ್ಟ್ ರಿಲೇ ಈಗೇನು ನಡೀತಲ್ಲ, ಯಾವ 21ಕ್ಕೆ ರಿಲೀಸ್ ಆದಮೇಲೆ 23ರಿಂದ ಪರ್ಟಿಕ್ಯುಲರ್ಲಿ ಒಂದು ಚಾನಲ್ನಲ್ಲಿ ಪಾಪ ತುಂಬ ಕನ್ಸರ್ನ್ ಇಟ್ಕೊಂಡಿರ್ತಕ್ಕಂಥ ಆ ಚಾನಲ್ ವ್ಯಕ್ತಿ ಏನು ನಿರಂತರವಾಗಿ ನಿರರ್ಗಳವಾಗಿ ಮಾತಾಡ್ಕೊಂಡು ಪಾಪ ದಿನ ಎಲ್ಲ ಚರ್ಚೆ ಮಾಡ್ಕೊಂಡು ಕೂತಿದ್ದಾರೆ. ನಾನೊಂದು 2 ಗಂಟೆ ಮಾತಾಡೋದು ಜನತೆ ಮುಂದೆ ಇಟ್ಬಿಡಿ, ಜನತೆಯ ತೀರ್ಮಾನಕ್ಕೆ ನಾನು ತಲೆ ಬಾಗ್ತೀನಿ. ಇಲ್ಲಿ ಪ್ರಶ್ನೆ ನನಗೆ ಒಂದು, ನಿನ್ನೆ ಸಾಯಂಕಾಲದಿಂದ ನಾನು ಈ ತನಿಖೆ ಮಾಡ್ತಕ್ಕಂಥದ್ದಕ್ಕೆ ನಾನು ಒಂದು ಫಸ್ಟ್ ಹೇಳ್ಬಿಡ್ತೀನಿ, ಬ್ರೀಫ್ ಮಾಡ್ತೀನಿ. ಈ ಒಂದು ಘಟನೆ ಬಂದಾಗ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ನಿರಂತರವಾಗಿ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ಅದೇ ಪೆಂಡ್ರೈವ್ ಇದ ಅಂತ ಹೇಳಿ ವ್ಯಂಗ್ಯವಾಗಿ ಮಾತಾಡ್ತಾ ಇದ್ದಾರೆ. ಆ ಪೆಂಡ್ರೈವ್ ಇಟ್ಟಿದ್ದೇನೆ, ಇನ್ನು ಯಾವಾಗ ಹೇಳಬೇಕು ಹೇಳೋಣಂತೆ. ನಾನು ಇಂಥ ಪೆಂಡ್ರೈವ್ಗಳು ಮಾಡಿಲ್ಲ ನನ್ನ ಜೀವನದಲ್ಲಿ. ನಡವಳಿಕೆ ಅವ್ರ ಸಂಸ್ಕೃತಿ ಇಂಥ ಪೆಂಡ್ರೈವ್. ಯಾಕೆಂದ್ರೆ ಹಿಂದೆ ಬಹಳ ಮಾಡಿದ್ದಾರೆ. ಕಳೆದ ಹೆಣ್ಣು ಮಕ್ಕಳನ್ನ ಕೂರಿಸ್ಕೊಂಡು ಕೂಡಾಕೊಂಡು ಅವ್ರ ಕೈಲೆಲ್ಲ ಮಾಡಿಸಿದ್ರಲ್ಲ, ಇದೆಲ್ಲ ಇತಿಹಾಸ ಇರತಕ್ಕಂಥದ್ದು ಆ ಪೆಂಡ್ರೈವ್ನ ಮಹಾನ್ ನಾಯಕನಿಗೆ. ಇದು ಒಂದು ಭಾಗ. ಈ ವಿಷಯ ಹೊರಗೆ ಬಂದಾಗ ನಾನು ಸಾರ್ವಜನಿಕವಾಗಿ ಹೇಳಿದ್ದೇನೆ, ಈ ನೆಲದ ಕಾನೂನಿನಲ್ಲಿ ಯಾರೇ ತಪ್ಪು ಮಾಡಿದ್ರು ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿದ್ದೇನೆ. ಇದರಲ್ಲಿ ನಾವು ಯಾವುದೇ ಕಾರಣಕ್ಕೂ ಯಾರಿಗೂ ರಾಜಿ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾವುದೇ ರೀತಿಯ ತನಿಖೆಗೆ ನಾವು ಅಡ್ಡಿ ಪಡಿಸಲ್ಲ ಅಂತಕ್ಕಂಥದ್ದು ಬಹಳ ಜನತೆ ಮುಂದೆ ಇಟ್ಟಿದ್ದೇನೆ. ನಾಡಿನ ನನ್ನ ತಂದೆ ತಾಯಂದಿರು, ವಿಶೇಷವಾಗಿ ತಾಯಂದಿರಿಗೆ, ನನ್ನ ಸಹೋದರಿಯರಿಗೆ, ಯಾರಾದರೂ ನಿಮಗೆ ಈ ರೀತಿಯ ಒಂದು ಈ ಘಟನೆ ಬಲವಂತ ಇದ್ರೆ ಹೋಗಿ SIT ಮುಂದೆ ನೀವು ಕೊಡಿ, ನಾವು ಅದಕ್ಕೆ ಅಡ್ಡಿ ಮಾಡ್ತಕ್ಕಂಥದ್ದು ಪ್ರಶ್ನೆ ಇಲ್ಲ. ಇದು ನನ್ನ ಮುಂದೆ ಇರತಕ್ಕಂಥ ಪ್ರಶ್ನೆ ಇಲ್ಲ. ನಾನು ಅಷ್ಟು ಮೊದಲನೇ ದಿನವೇ ಹೇಳಿದ್ದೇನೆ, ಉಪ್ಪು ತಿಂದವ್ ನೀರು ಕುಡಿಬೇಕು ಅಂತ. ಇಲ್ಲಿ ಇವತ್ತು ಈ ಒಂದು ವಿಷಯವನ್ನ ಬಿಡುಗಡೆ ಮಾಡಿದ್ದು ಯಾರು? ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ, ಮಹಿಳೆಯರಿಗೆ ಬಹಳ ಅವಮಾನ ಆಗಿದೆ. ಪಾಪ ಇದೆಲ್ಲ ಹೇಳಿದ್ದಾರೆ. ಕಾಂಗ್ರೆಸ್ನ ಹಲವಾರು ಕಾರ್ಯಕರ್ತರು ಪತ್ರಿಕೆಯಲ್ಲೂ ಇವತ್ತು ಕೆಲವು ಪಾಪ ಹುಬ್ಳಿಲೂ ನೆನ್ನೆ ಮಾಡಿದ್ದಾರೆ. ಹುಬ್ಳಿಲೂ ಮಾಡಿರೋದು ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ನ ಪುಡಾರಿಗಳು. ಅದಕ್ಕೆ ಚಿತಾವಣೆ ಯಾರಿದ್ದಾರೆ? ಸಾರ್ವಜನಿಕರು. ಈ ಒಂದು ವಿಡಿಯೋಗಳಲ್ಲಿ ಇರ್ತಕ್ಕಂಥ ಯಾರಾದರೂ ಕುಟುಂಬದವ್ರು ಮಾಡಿದ್ದಾರಾ? ನಾನು ನೇರವಾಗಿ ಹೇಳ್ತಾ ಇದ್ದೇನೆ. ಇಲ್ಲಿ ನಿನ್ನೆ ದಿನ ನನ್ನ ಮನೆ ಮುಂದೆನೂ, JP ನಗರದ ಮನೆ ಮುಂದೆನೂ ಒಂದು 30 ಜನ ಕಳಿಸಿದ್ದಾರೆ. ಈ ಪ್ರಕರಣಕ್ಕೂ ನನಗೂ ಸಂಬಂಧ ಏನು? ನನ್ನ ಮನೆ ಮುಂದೆ ಬಂದು ಪ್ರತಿಭಟನೆ ಮಾಡಲಿಕ್ಕೆ ಇವರಿಗೆ I don't understand why that they are coming and protesting in front of my house. What is the relief? What is my part in it? ಈ ಒಂದು ಪೆನ್ ಡ್ರೈವ್ಗಳು ಬಿಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ, ಯೂಟ್ಯೂಬ್ನಲ್ಲಿ, ವಾಟ್ಸಪ್ನಲ್ಲಿ ಸಿಕ್ಕಿದ್ರಲ್ಲೆಲ್ಲ ಲೋಡ್ ಮಾಡಿದ್ರಲ್ಲ, ಇದಕ್ಕೆ ಲೋಡ್ ಮಾಡಲಿಕ್ಕೆ ಒಬ್ಬ ಸಾಮಾನ್ಯ ವ್ಯಕ್ತಿ ಕೈಲಿ ಸಾಧ್ಯ ಇಲ್ಲ. This is not a small work of how that the videos have been spread on all ನೇರವಾಗಿ media platforms. ರಾಜ್ಯದ ಜನತೆ ದೇಶಕ್ಕೆ, ವಿದೇಶಗಳಿಗೂ ಹೋಗಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟಿದ್ದಾರೆ. ನನಗೆ ಬಂದಂಥ ವರದಿ ಇತ್ತೀಚೆಗೆ ಇದೆಲ್ಲ ಯಾವ ರೀತಿ ಯಾತಿಗೆ ಬಂತು ಅಂತಕ್ಕಂಥದ್ದನ್ನ ನಾವು ಚರ್ಚೆ ಮಾಡ್ಲಿಕ್ಕೆ ಹೋದಾಗ ಪಾಪ ಅಲ್ಲಿ ಆ ಮೈನ್ ಏನಿದೆ ಮಾಡ್ತಕ್ಕಂಥದ್ದು ಇಡೀ ವರ್ಲ್ಡ್ಗೆ ತಗೊಂಡು ಹೋಗ್ತಕ್ಕಂಥದ್ದು ಅದು ಫೇಲ್ಯೂರ್ ಆದರು, ಮಾಡಲಿಕ್ಕಾಗಿಲ್ಲ. ನಂತರ ಇಲ್ಲಿ ಸಣ್ಣ ಸಣ್ಣ ವಾಟ್ಸಪ್ಗಳಲ್ಲಿ, ಯೂಟ್ಯೂಬ್ನಲ್ಲಿ ಬಿಟ್ಕೊಂಡಿದ್ದಾರೆ. ಇದರಿಂದ ನಾನು ಆ ಮಹಾನ್ ನಾಯಕರುಗಳಿಗೆ ಕೇಳ್ತೀನಿ, ಆ ಫೋಟೋಗಳು ಬಂದಿದೆಯಲ್ಲ, ಫೋಟೋಗಳಲ್ಲಿ ಆ ಹೆಣ್ಣು ಮಕ್ಕಳು ಮುಖನ ಅಟ್ಲೀಸ್ಟ್ ಬ್ಲರ್ ಮಾಡಿ
ಆ ಕುಟುಂಬಗಳನ್ನ ಉಳಿಸ್ಲಿಕ್ಕೆ ನಿಮ್ಮ ಕೈಲಿ ಸಾಧ್ಯ ಇರಲಿಲ್ವಾ? At least those ಆ ಹೆಣ್ಣು ಮಕ್ಕಳು videos could have been blurred to women's faces to save their ಪರಿಸ್ಥಿತಿಗಳೇನಾಗುತ್ತೆ security. ಇಷ್ಟು ಕೀಳು ಮಟ್ಟದಲ್ಲಿ Who can really stoop to this low level? ಇದರಲ್ಲಿ ಮಾಡಿರ್ತಕ್ಕಂಥ ತಪ್ಪುಗಳೇನಾದರೂ ಆಗಿದ್ರೆ ಆ ತಪ್ಪು ಮಾಡತಕ್ಕಂಥ ಒಂದಾದ್ರೂ ಹೊರಗಡೆ ಬರ್ಬೇಕಲ್ಲಿ ಪೆನ್ ಡ್ರೈವ್ ಅಲ್ಲಿ. Now, who has done this pen drive work also needs to come out. ಜಗಜ್ಜಾಹಿರ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಅವರ ಒಂದು ಹಿನ್ನೆಲೆ ಇಲ್ಲ ಇಲ್ಲಿ. ಪಾಪ ಹೆಣ್ಣು ಮಕ್ಕಳುಗಳ ಒಂದು ಫೋಟೋಗಳನ್ನು ಹಾಕೊಂಡು ಮಾಡ್ಕೊಂಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ನೀವು ಮಹಿಳೆಯರಿಗೆ ಗೌರವ ಕೊಟ್ಟಿದ್ದೀರಿ ಕಾಂಗ್ರೆಸ್ ನಾಯಕರು? This clearly shows that how much that the Congress also respects women. ನಂತರ ನನಗೆ ನಿನ್ನೆ ದಿನ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಯಾರು ದೇವರಾಜೇಗೌಡ ಅಂತಕ್ಕಂಥವ್ರದ್ದು ಒಂದು ಇಂಟರ್ವ್ಯೂ ಮಾಡಿದ್ದೀರಿ, ವಕೀಲರು. I ದೇವರಾಜೇಗೌಡ learned about Devaraj Gowda through electronic media. ವಕೀಲರಾಗಿ ರೇವಣ್ಣ ಅವರು, ಪ್ರಜ್ವಲ್ ರೇವಣ್ಣ ಅವರು 2019 ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿದ್ರು. ಆ ಸ್ಪರ್ಧೆಯಲ್ಲಿ ಹಲವಾರು ರೀತಿಯ ಅಕ್ರಮಗಳಾಗಿದ್ದಾವೆ, ಆಸ್ತಿಗಳನ್ನು ಮುಚ್ಚಿಟ್ಟಿದ್ದಾರೆ. ಈ ವಿಷಯಗಳನ್ನು ಇಟ್ಟುಕೊಂಡು ಆ ಕುಟುಂಬದ ವಿರುದ್ಧ, ರೇವಣ್ಣ ಕುಟುಂಬದ ವಿರುದ್ಧ ಅವರು ಕೋರ್ಟ್ನಲ್ಲಿ ಅಪ್ ಟು ಸುಪ್ರೀಂ ಕೋರ್ಟ್ನವರೆಗೆ ಹೋಗಿದ್ದಾರೆ. He had fought ಅವ್ರ some ವಿರುದ್ಧ case ಹೋರಾಟ ಮಾಡಿದ್ದಾರೆ. in the court ಈಗಲೂ ಮಾಡ್ತಾ against ಇದ್ದಾರೆ. Prajwal Revanna, and he's still doing it. ಅವರ ಒಂದು ಇಂಟ್ರ್ಯೂ ಒಂದು ಖಾಸಗಿ ಚಾನಲ್ ಬಂದಿದೆ ನಿನ್ನೆ. ಅದರಲ್ಲಿ ಅವ್ರು ಏನು ಹೇಳಿದ್ದಾರೆ? ಅವ್ರು ಯಾರೋ ಕಾರ್ತಿಕ್ ಅಂತ ಹುಡುಗ, ಈಗಾಗಲೇ ಅದು ವಿಷಯ ಗೊತ್ತಾಗಿ He's already spoken about who this Karthik is. ನಾಯಕರುಗಳು ಮತ್ತೀಗೇನು ಒಂದು ಕ್ಲಾರಿಫಿಕೇಶನ್ ಕೊಡಿಸ್ಬಿಟ್ಟಿದ್ದಾರೆ. ನಾನು ಯಾರಿಗೂ ಕೊಟ್ಟಿರಲಿಲ್ಲ ಕ್ಯಾಸೆಟ್ನ ಅಂತ. ಈಗ ಅವ್ರಿಗೆ ಗೊತ್ತಾಯ್ತು ಇದರ Where he's saying that he's not given the cassette to anyone, but who has given it to whom is also clear. ಆಗಿದೆ. ಪಾಪ ಮಾನ್ ನಾಯಕರುಗಳಿಗೆ, ಬಹುಶಃ ಮುಖ್ಯಮಂತ್ರಿಗೂ ಅರ್ಥ ಆಗಿದೆ ಈಗ ಇದು ನಮಗೆ ಸುತ್ತಾಕೊಳ್ಳುತ್ತೀಗ ಅಂತ ಹೇಳಿ. ಯಾವ ದೇವರಾಜೇಗೌಡರ Deputy CM has also got to know that ಅವ್ರು ಹೇಳಿದ್ದಾರೆ, ಈ ವ್ಯಕ್ತಿ ಕುಮಾರ್ ಅಂತಕ್ಕಂಥ ಕಾರ್ತಿಕ್ ಅಂತಕ್ಕಂಥವನು ನನ್ನ ಮುಂದೆ ನನ್ನ ಕಚೇರಿಗೆ ಬಂದ, ಈ ಒಂದು ಕ್ಯಾಸೆಟ್ ವಿಷಯದಲ್ಲಿ ಏನೋ ಒಂದು ಸ್ಟೇ ತಗೊಂಡಿದ್ದಾರೆ, ಇಂಜೆಕ್ಷನ್ ತಗೊಂಡಿದ್ದಾರೆ, ಇದನ್ನು ವೆಕೇಟ್ Devegowda has clearly said ಬಂದಂತ ವಿಷಯ ಇದೆ. ನೋಡ್ಬಿಟ್ಟದಕ್ಕೆ ಡೀಟೇಲ್ ನಾನು ನೋಡಿಲ್ಲ. ನಾನು ಕಾರಲ್ಲಿ ಬರ್ಬೇಕಾದ್ರೆ ಈ ವಿಷಯ ಗೊತ್ತಾಯ್ತು ನನಗೆ. ನೀವು ನೋಡ್ಬಿಡಿ ಇದನ್ನ ಅವ್ರು ಏನ್ ಹೇಳಿದ್ದಾರೆ ಅಂತ ಹೇಳಿ. ನಂತರ ಆಮೇಲೆ ಮಾತನಾಡ್ತೀನಿ ಸ್ವಲ್ಪ. ಇವತ್ತು ನನಗೋಸ್ಕರ ನಾಡಿನ ಜನತೆ ಹೆಣ್ಣು ಮಕ್ಕಳೇನಿದ್ದಾರೆ ಅವ್ರಿಗೋಸ್ಕರ ಸ್ವಲ್ಪ ಸಮಯ ತಗೋತೀನಿ ನಿಮ್ಮಿಂದ. ಯಾರಿಗೂ ಅನ್ಯಾಯ ಆಗಬಾರದು. injustice shouldn't happen to any woman of the state. ಅವ್ರಿಗೆ ಕಾಣಲ್ಲ, ಅವ್ರಿಗೆ ಕಾಣಲ್ಲ. ವಾಲ್ಯೂಮ್ ಕೂಡ Thank you for watching CNBC TV 18. For all the latest news and updates, do follow us on our social media platforms. Thanks for tuning in to CNBC TV 18, and for more news and updates, follow us on all the social media platforms.